ಡೆಲ್ಲಿಯಿಂದ ನಿರ್ಮಾಪಕರ ಡೆಲ್ಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ನಿರ್ಮಾಪಕರ ಸಂಘದ ಕಟ್ಟಡ ಉದ್ಘಾಟನೆ ಮಾಡ್ತೀವಿ. ಚಿತ್ರೋದ್ಯಮದ ಪರಿಸ್ಥಿತಿ ಬಗ್ಗೆ ಸರ್ ಸದ್ಯಕ್ಕೆ ನೀವು ಏನು ಮನವರಿಕೆ ಮಾಡಿರೋ ಅಧ್ಯಕ್ಷ? ನೂತನವಾಗಿ ಚಲನಚಿತ್ರ ನಿರ್ಮಾಪಕರ ಸಂಘದ ಇಲ್ಲಿವರೆಗೂ ಸ್ವಂತ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ. ಉದ್ಘಾಟನೆಯನ್ನು ನಾನೇ ಮಾಡಬೇಕು ಗೋವಿಂದ ಅವರು, ಆಮೇಲೆ ಅನೇಕ ಜನ ಪದಾಧಿಕಾರಿಗಳು ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ನಾನು ಪ್ರೈಮ್ ಮಿನಿಸ್ಟರ್ ರಾತ್ರಿ 8 ಗಂಟೆಗೆ ಆದರೂ ಉದ್ದೇಶಿ ರಾತ್ರಿ 2:30 ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಬರೋದಿತ್ತು ಇಲ್ಲಿಂದ. ಆದರೆ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಲೇಬೇಕು ಅಂತೇಳಿ ಉದ್ಘಾಟನೆ ಕಾರ್ಯಕ್ರಮ ತಪ್ಪಿಸ್ಕೋಬಾರದು ಅಂತೇಳಿ ಈ ಹೊಸ ಕಟ್ಟಡವನ್ನು 1982ರಿಂದ ನಿರ್ಮಾಪಕ ಚಲನಚಿತ್ರ ನಿರ್ಮಾಪಕರ ಸಂಘದವರು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇವತ್ತು ಬಹಳ ಕಷ್ಟದಲ್ಲಿ ಚಲನಚಿತ್ರ ನಿರ್ಮಾಣಗಳನ್ನು ಎಲ್ಲ ನಿರ್ಮಾಪಕರಿಗೆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಇವತ್ತು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ. ಸರಿ, ಸಬ್ಸಿಡಿ ಮತ್ತು ಥಿಯೇಟರ್ ಸಮಸ್ಯೆ ಅದೆಲ್ಲದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀವಿ ಅನ್ನುವಂಥ ಮನವರಿಕೆ ಮಾಡಿದೆ ಸರ್. ಅವರು ನಾನು ಕನ್ನಡ ಚಲನಚಿತ್ರದ ಬೆಳವಣಿಗೆಗೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೇವೆ. ಇವತ್ತಿಂದಲ್ಲ ಆ ದಿನಗಳಿಂದ ಮಾಡಬೇಕು. ಕೇರಳ ಮಾದರಿಯಲ್ಲಿ ಸರ್ ಸುಮಾರು 90 ವರ್ಷಗಳಿಂದ ಇಲ್ಲಿವರೆಗೂ ಒಂದು ಖಾಸಗಿ ಕಟ್ಟಡದಲ್ಲಿ ಇದ್ರು. ಈಗ ಸ್ವಂತ ಕಟ್ಟಡವನ್ನ ಮಾಡ್ಕೊಂಡಿದ್ದಾರೆ. ನಾನು ಕಟ್ಟಡ ಸಮಿತಿ ಅಧ್ಯಕ್ಷರಾದಂತಹ ಸಾರಾ ಗೋವಿಂದವ್ರನ್ನ ಆಗ್ಲೇ ಮಾತಾಡಿಸ್ತಾ ಇದ್ದೆ. ವಾರ್ತಾ ಇಲಾಖೆಯಿಂದ ಆಗ್ಲಿ ಅಥವಾ ಕಟ್ಟಡ ಕೇಳೇ ಇರಲಿಲ್ಲ, ಅವರೇ ಮಾಡ್ಕೊಂಡಿದ್ದಾರೆ. ಬಟ್ ಸರ್ಕಾರದಿಂದ ಸಹಾಯ ಮಾಡಿಲ್ಲ. ಗೋವಿಂದ ಹೇಳಿದ್ದಾರೆ. ಬಟ್ ಈ ಇದಕ್ಕಿಂತ ಮುಂಚಿತವಾಗಿ ಕುಡಿಯಂತೆ ಹೇಳಿದ್ರು ಸರ್ಕಾರದಿಂದ ಆರ್ಥಿಕ ಸಹಾಯ ಮಾಡಬೇಕು. ಸರ್, ಕೇರಳ ಮಾದರಿಯಲ್ಲಿ ಸರ್ಕಾರಿ ಸರ್ OTT ವೇದಿಕೆ ಸೃಷ್ಟಿ ಮಾಡಬೇಕು ಅಂತ ಬಹಳ ವರ್ಷದ ಕೂಗಿದೆ. ಅದೇನಾರು ಆಗುತ್ತಾ ಸರ್ OTT ವೇದಿಕೆ ಕನ್ನಡದಲ್ಲಿ ಸರ್ಕಾರದಿಂದ? ಅಮೆಝಾನ್ ಮತ್ತೆ ಆ ಥರ ನಾನು ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೋತೀನಿ. ಒಟ್ಟಿಗೆ ಕನ್ನಡ ಭಾಷೆಯ ಚಿತ್ರಗಳಿಗೆ ನಮ್ಮ ಸರ್ಕಾರ ಎಲ್ಲ ರೀತಿ ಪ್ರೋತ್ಸಾಹವನ್ನು ಕೊಡುತ್ತದೆ ಸರ್. ಇದನ್ನೆಲ್ಲ ಹೊರತುಪಡಿಸಿ ಆರ್ಥಿಕ ಸಹಾಯವನ್ನು ಮಾಡ್ತಾರೆ ಸರ್. ಇದನ್ನು ಹೊರತುಪಡಿಸಿ ಸರ್, ಪ್ರತಿ CM ಅವರು ಬಂದಾಗಲೂ ಸಹ ಪ್ರತಿಯೊಂದು ಇದರಲ್ಲೂ ಬಜೆಟ್ ಅಲೋಕೇಶನ್ ಆಗುತ್ತೆ. ಆದ್ರೆ ಇಲ್ಲಿವರೆಗೂ ಕನ್ನಡಕ್ಕೆ ಒಂದು ಫಿಲ್ಮ್ ಸಿಟಿ ಆಗಿಲ್ಲ ಅಂತಕ್ಕಂಥದ್ದು. ಅಂದ್ರೆ ವರ್ಷಕ್ಕೆ 250ರಿಂದ 300 ಸಿನಿಮಾಗಳನ್ನು ನಿರ್ಮಾಣ ಮಾಡುವಂತ ಒಂದು ದೊಡ್ಡ ಚಿತ್ರರಂಗವಾಗಿ ನಮ್ಮ ಚಿತ್ರರಂಗ ಬೆಳೀತಾ ಇದೆ. ಸರ್ಕಾರ ಮಾಡುವುದು ಪ್ರೈವೇಟ್ ಮತ್ತೆ PPP ಮಾಡೆಲ್ನಲ್ಲಿ ಮಾಡಬೇಕು. ಖಾಸಗಿಯವರು ಸರ್ಕಾರ ಎರಡೂ ಸೇರಿಸಿ ಮಾಡಬೇಕು. ನಾವು ಫಿಲ್ಮ್ ಸಿಟಿ ಮಾಡಲೇಬೇಕು. ಅದರಿಂದ ಅದು ರಾಜ್ಕುಮಾರ್ ಅವರ
ಸೂಕ್ತ ಇದೆ. ಕರ್ನಾಟಕದಲ್ಲಿ ಒಂದು ಹೈದರಾಬಾದ್ನಲ್ಲಿ ನಮ್ಮಲ್ಲಿ ಫಿಲ್ಮ್ ಸಿಟಿ ಇಲ್ಲ. ಸೊ ಫಿಲ್ಮ್ ಸಿಟಿ ಆಗಲೇಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರ ಕನಸಾಗಬೇಕು. ಆ ಕನಸನ್ನು ನನಸು ಮಾಡತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ. ಮೋದಿ ಅವ್ರ ಮುಂದೆ ಏನು ಬೇಡಿಕೆ? ಸಂಪನ್ಮೂಲಗಳು ಯಾಕಂದರೆ ಬಾಕಿ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಸರ್ ಹೆಚ್ಚುವರಿ ಡಿಸಿಎಂಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತದೆ. ಹೆಚ್ಚುವರಿ ಡಿಸಿಎಂ ಸಚಿವರು ಸಹ ಶಾಸಕರು ಆಗ್ರಹ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.